ಎಸ್, ಇದಕ್ಕೊಂದು ಒಂದು ಸ್ಟೋರಿ ಒಂದು ಹೋಗಬೇಕಾಗಿದೆ. 2009-10 ಇಫ್ ಐ ಆಮ್ ರೈಟ್ ಕರೆಕ್ಟಾಗಿ 2009-10 ನಾನು ಫೀವರ್ 104 FM ಅಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಒಂದು ಒ ಬಿ ಜಾಕ್ ಅಂತ ಒಂದು ಕೆಲಸ ಕೊಡ್ತಾರೆ. ಒ ಬಿ ಜಾಕ್ ಅಂದರೆ ಏನು ಗೊತ್ತಾ? ಬೇಸಿಕ್ಲಿ ನಾವು ಒಂದು ಚಿಕ್ಕ ಮೈಕ್ ಇಟ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ತೀವಲ್ಲ, ಔಟ್ಡೋರ್ ಬ್ರಾಡ್ಕಾಸ್ಟ್ ಮಾಡ್ತಾರಲ್ಲ, ಆ ಥರ ಕೆಲಸ. ಸೊ ಫಸ್ಟ್ ಶೋ ಸಿನಿಮಾ ರಿಲೀಸ್ ಆಗುತ್ತೆ, ಸಂತೋಷ್ ಥಿಯೇಟ್ರಲ್ಲಿ ರಿಲೀಸ್ ಆಗುತ್ತೆ, ದೊಡ್ಡದಾಗಿ ಸೆಲೆಬ್ರೇಷನ್ ನಡೀತಿರುತ್ತೆ. ಅಲ್ಲಿ ನಾವು ಒಂದು ಕಿಯಾಸ್ ಹಾಕ್ಕೊಂಡಿರ್ತೀವಿ, ಫೀವರ್ 104. ಅಲ್ಲಿ ಹೋಗಿ ಸೊ ಸಿನಿಮಾದ ಹೀರೋ, ಅವರೀಗ ಯಶಸ್ ಸೂರ್ಯ ಅಂತ ಹೆಸರು ಚೇಂಜ್ ಮಾಡ್ಕೊಂಬಿಟ್ಟಿದ್ದಾರೆ, ಅವಾಗ ಬೇರೆ ಹೆಸರು ಇತ್ತು ಅವ್ರದ್ದು ಕೂಡ. ಸೊ ಅವರು ಒಂದು ಹೀರೋ ಇದ್ದರು, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಅವ್ರನ್ನ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಒಬ್ಬರು ಒಂದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ನಡ್ಕೊಂಡು ಬರ್ತಾರೆ ಬರಿಗಾಲಲ್ಲಿ. ಸೊ ಬಂದ್ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊತಾರೆ, ಸರ್ ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ನಾನೇ, ಅಜನೀಶ್ ಲೋಕನಾಥ್ ಅಂತ. ಎಸ್, ಆ ಮನುಷ್ಯ 2009 ಇಸ್ವಿಲಿ ಮೊದಲನೇ ಸಿನಿಮಾದಲ್ಲಿ ಮೊದಲನೇ ಪ್ರಶ್ನೆ ಕೇಳೋದು ನಾನೇ. ಇವತ್ತು ದ ಅಜನೀಶ್ ಲೋಕನಾಥ್ ಆಗಿ ನನ್ನ ಕೌಚಲ್ಲಿ ಎದುರುಗಡೆ ಕೂತಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮಯೂರ್, ಸೊ ಹ್ಯಾಪಿ. ಕರೆಕ್ಟ್ ಅಲ್ಲ? ಯು ರಿಮೆಂಬರ್ ದ್ಯಾಟ್? ಖಂಡಿತ, ಇವತ್ತು ಜ್ಞಾಪಕ ಮರೆಯಕ್ಕೆ ಆಗೋದಿಲ್ಲ. ಸಿ, ದಟ್ಸ್ ಒನ್ ಗುಡ್ ಥಿಂಗ್ ಅಬೌಟ್ ಯು ಅಜ್ಜು. ಹೆಂಗ್ ಗೊತ್ತಾ, ನೀವು ಮರ್ತಿಲ್ಲ. ಪ್ರತಿ ಸಲಿನೂ ನಾವು ಕಾಲೇಜಲ್ಲಿ ಇದ್ದಾಗ ಮಾತಾಡ್ತಿರ್ಬೇಕಾದ್ರೆ ಈ ವಿಷಯ ಬಗ್ಗೆ ಮಾತಾಡ್ತಾ ಇದೀವಿ. ನನಗೆ ಈಗಲೂ ಒಂಥರ ಕಣ್ಣು ಕಟ್ಟದಂಗಿದೆ ಆ ಸೀನು. ನೀವು ಬರ್ತೀರಾ, ನಿಂತ್ಕೊಂತೀರಾ, ಸರ್ ಸಪೋರ್ಟ್ ಬೇಕು ಸರ್, ವಿ ನೀಡ್ ಸಪೋರ್ಟ್ ಅಂತ ಹೇಳ್ತೀರಾ. ಟುಡೇ ಯು ಆರ್ ಗಿವಿಂಗ್ ಸಪೋರ್ಟ್ ಟು ಸೋ ಮೆನಿ ಪೀಪಲ್ ಆ್ಯಂಡ್ ಯು ಹ್ಯಾವ್ ಸ್ಟಾರ್ಟೆಡ್ ಅ ಪ್ರೊಡಕ್ಷನ್ ಹೌಸ್, ಯು ಹ್ಯಾವ್ ಡನ್ ಫಿಲಮ್ಸ್. ಸೊ ದ್ಯಾಟ್ ಈಸ್ ದ ಜರ್ನಿ ಫ್ರಮ್ ನೋವೇರ್ ಟು ಸಮ್ವೇರ್. ಹಂಗಲ್ಲ. ಒಂದು ಸತಿ ನಾವು ಒಂದು ಪ್ರೊಫೆಷನಲ್ ಬಂದಾಗ ಅದರದ್ದು ಪೀಕ್ ಪಾಯಿಂಟಿಗೆ ನಾವು ಹೋಗಲೇಬೇಕು. ಅಲ್ಲಿವರೆಗೂ ನಾವು ವರ್ಕ್ ಮಾಡಬೇಕು. ಪೀಕ್ ಪಾಯಿಂಟ್ ಹೋಗೋದು ಮುಖ್ಯ ಅಲ್ಲ, ನಾವು ಕನ್ಸಿಸ್ಟೆನ್ಸಿ ಜೊತೆ ಅದನ್ನು ಸಸ್ಟೈನ್ ಮಾಡಬೇಕು. ಸೊ ಅದರದ್ದು ಒಂದು ಪ್ರಯತ್ನ ಅಷ್ಟೇ, ಅವತ್ತಿಂದನೂ ಇವತ್ತುವರೆಗೂ. ಸೊ ಹ್ಯಾಪಿ. ಅದನ್ನು ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಸೊ ನನ್ನ ಮೊದಲನೇ ಸಿನಿಮಾ ರಿಲೀಸ್ ದಿವಸ ಇದೇ ಸಂತೋಷ್ ಥಿಯೇಟರ್ ಅಲ್ವಾ? ಇದೇ ನರ್ತಕಿ ಥಿಯೇಟರ್. ಸಾರಿ, ಓಕೆ, ಸಂತೋಷ್ ನರ್ತಕಿ ಸ್ವಪ್ನ 3 ಒಂದೇ ಕಾಂಪೌಂಡ್ ಬಿಡಿ. ಯಾಕಂದ್ರೆ ನನಗೆ ಇನ್ನೂ ಜ್ಞಾಪಕ ಇದೆ. ಬೇಜಾರಂದ್ರೆ ಬೇಜಾರು. ಅಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಇದೆ, ಅಲ್ಲಿ ಎದುರುಗಡೆ ಅದು ಎದುರುಗಡೆ ಪಾ ಸಿನಿಮಾ ರಿಲೀಸ್ ಆಗಿದೆ, ಅದ್ರ ಪಕ್ಕದಲ್ಲಿ 3 Idiots ರಿಲೀಸ್ ಆಗಿದೆ. ನಮ್ಮ ಪಿಕ್ಚರ್ ನೋಡೋಕೆ ಯಾರೂ ಬರ್ತಾ ಇಲ್ಲ ಅವತ್ತಿನ ದಿವಸ. ಅಳು ಅಂದರೆ ಅಳು ನನಗೆ. ಅಯ್ಯೋ, ಮಾಲೆ ಹಾಕ್ಕೊಂಡಿರುವಾಗ ಅಳ್ಬಾರ್ದಪ್ಪ ಅಂತ ಇದ್ದಾರೆ ಬಾಬಿ, ನನಗೆ ನನ್ನ ಪಿಕ್ಚರ್ ನೋಡೋಕ್ಕೆ ಯಾರೂ ಬರ್ತಾ ಇಲ್ಲ ಅನ್ನೋದು. ಬಟ್ ದಟ್ಸ್ ಗುಡ್. ಆ ಒಂದು ಅನುಭವಗಳನ್ನೇ ನಮಗೆ ಇವತ್ತು ಮುಂದಕ್ಕೆ ಬರೋದಕ್ಕೆ ಅಥವಾ ಇನ್ನೂ ಪ್ರಯತ್ನ ಪಡೋದಕ್ಕೆ ಎಲ್ಲದಕ್ಕೂ ಜಾಗ ಮಾಡಿಕೊಡ್ತು.